ಸ್ವಾಗತ ಅಂತ ಹೇಳ್ತಾ ಇಂದು ಸೇತುಬಂಧ 2025-26ರಲ್ಲಿ ಸೇತುಬಂಧ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ. ಅದು ಬಂದುಬಿಟ್ಟು 4ನೇ ತರಗತಿಯ ಪ್ರಥಮ ಭಾಷೆಯ ಕನ್ನಡ ವಿಷಯದಲ್ಲಿರ್ತಕ್ಕಂಥದ್ದು. ಸೊ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು. ಸೊ ಖಂಡಿತವಾಗಿ ಇದೇ ತನಾಗಿರ್ತಕ್ಕಂಥ ಮುಂಬರ್ತಕ್ಕಂಥ ದಿನಗಳಲ್ಲಿನೂ ಕೂಡ ನಾವು 4ನೇ ತರಗತಿಗೆ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಆಮೇಲೆ ಉತ್ತರಗಳು, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಸಹಿತನೂ ಕೂಡ ಕೊಡ್ತೀನಿ. ಸೊ ಅದನ್ನು ಸಹಿತ ತಾವುಗಳು ಕಪ್ತೆ ಅವುಗಳನ್ನು ವಾಚ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹಾಗಾದರೆ ಯಾವೆಲ್ಲ ಬುನಾದಿ ಸಾಮರ್ಥ್ಯಗಳು ಪಟ್ಟಿದ್ದಾವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ನೋಡೋದಾದರೆ ಸ್ನೇಹಿತರೆ, ಹೇಳಿದ ಕತೆ, ಕವಿತೆ ಮತ್ತು ಒಗಟು ಮುಂತಾದವುಗಳನ್ನು ಆಸಕ್ತಿಯಿಂದ ಕೇಳಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಎರಡನೇದು ಅಪರಿಚಿತ ಸನ್ನಿವೇಶ, ಸಂಭಾಷಣೆ ಮತ್ತು ಸಂವಾದಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಮೂರನೇ ಒಂದು ಬುನಾದಿ ಸಾಮರ್ಥ್ಯ ಇತ್ತು, ಸಹಪಾಠಿಗಳ ವಿವಿಧ ಕೈಬರಹಗಳನ್ನು ಓದಿ ಗ್ರಹಿಸುತ್ತಾರೆ. ನಾಲ್ಕನೇ ಒಂದು ಬುನಾದಿ ಸಾಮರ್ಥ್ಯ, ಪರಿಚಿತ ಸನ್ನಿವೇಶದಲ್ಲಿ ಸಂಭವಿಸಿದ ಘಟನೆಗಳು, ಚಟುವಟಿಕೆಗಳು, ವಿವಿಧ ಪರಿಸರಗಳಲ್ಲಿ ಅನುಭವಿಸಿದ ಅನುಭವಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಪ್ರಶ್ನೆಗಳನ್ನು ಕೇಳುತ್ತಾರೆ. ಐದನೇ ಒಂದು ಸಾಮರ್ಥ್ಯ, ಕತೆ, ಕವಿತೆ ಮುಂತಾದವುಗಳನ್ನು ಸರಿಯಾದ ಉಚ್ಚಾರಣೆಯೊಡನೆ ಹಾಗೂ ಸೂಕ್ತವಾದ ಸ್ವರಭಾರ, ಗತಿ, ಪ್ರವಾಹ ಮತ್ತು ಅಭಿನಯದ ಮೂಲಕ ತಿಳಿಸುತ್ತಾರೆ. ಆರನೇದು ಸೂಚನಾ ಫಲಕಗಳಲ್ಲಿನ ಸರಳ ಸೂಚನೆಗಳನ್ನು ಓದುತ್ತಾರೆ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದರೆ ಸಾಮರ್ಥ್ಯಗಳು ಇತ್ತು. ಇನ್ನು ಏಳನೇ ಸಾಮರ್ಥ್ಯ ನೋಡೋದಾದರೆ ಫ್ರೆಂಡ್ಸ್, ಕತೆ, ಕವಿತೆ ಮತ್ತು ಬೇರೆ ವಿಷಯ ಸಾಮಗ್ರಿಗಳನ್ನು ಓದಿ ಅದಕ್ಕೆ ತಕ್ಕಂತೆ ತಮ್ಮ ಕತೆ ವಿಚಾರಗಳನ್ನು ಸೇರಿಸುತ್ತಾರೆ. ವಿವಿಧ ರಚನೆಗಳಲ್ಲಿ ಬಂದಿರುವ ಹೊಸ ಪದಗಳ ಅರ್ಥವನ್ನು ಸಾಂದರ್ಭಿಕವಾಗಿ ಅರ್ಥೈಸಿಕೊಂಡು ಅವುಗಳ ಅರ್ಥವನ್ನು ನಿಶ್ಚಯಿಸುತ್ತಾರೆ. 9 ವಿವಿಧ ರೀತಿಯ ರಚನೆಗಳು, ವಿಷಯ ಸಾಮಗ್ರಿ ಅಂದರೆ ಸಮಾಚಾರ ಪತ್ರಿಕೆ, ಬಾಲಪತ್ರಿಕೆ ಮುಂತಾದವುಗಳನ್ನು ಓದಿ ಏನು ಮಾಡ್ತಾರಪ್ಪ ಅಂತಂದರೆ ತಿಳಿದುಕೊಳ್ತಾರೆ. 10ನೇದಿತ್ತು ವಿವಿಧ ಕೊಡ್ತಕ್ಕಂಥ ಉಕ್ತ ಲೇಖನದ ಮೂಲಕ ಅಪರಿಚಿತ ಪದಗಳನ್ನು ಹಾಗೂ ಸುಮಾರು 3000 ಪದಗಳನ್ನು ಓದಿ ಗ್ರಹಿಸಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾರೆ. 11 ಕೊಟ್ಟಿರುವ ಪದಗಳ ಆಧಾರದಿಂದ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸುತ್ತಾರೆ. 12ನೇ ಸಾಮರ್ಥ್ಯ, ವಿವಿಧ ಪ್ರಕಾರದ ಕತೆ, ಕವಿತೆಗಳಲ್ಲಿ ಭಾಷಾ ಗಾಂಭೀರ್ಯವನ್ನು, ಉದಾಹರಣೆಗೆ ಹೊಸ ಪದಗಳು, ಶಬ್ದಗಳ ಪುನರಾವರ್ತನೆ, ವಿರುದ್ಧಾರ್ಥಕ, ಸಮಾನಾರ್ಥಕ ಪದಗಳು, ವಚನಗಳು, ನಾಮಪದ, ಸರ್ವನಾಮ, ವಿಭಿನ್ನ ಲೇಖನ ಚಿಹ್ನೆಗಳನ್ನು ಗುರುತಿಸಿ ಅವುಗಳನ್ನು ಅರ್ಥೈಸಿಕೊಳ್ಳುತ್ತಾರೆ. 13ನೇದು ತಮ್ಮ ಇಚ್ಛಾನುಸಾರ ಶಿಕ್ಷಕರಿಂದ ನಿಶ್ಚಯಿಸಿದ ಘಟನೆಗಳಲ್ಲಿ ಬಂದಿರುವ ಕಾಗುಣಿತದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಸ್ವಂತ ಲೇಖನವನ್ನು ಬರೆಯುತ್ತಾರೆ. 14 ವಿವಿಧ ಉದ್ದೇಶಗಳಿಗಾಗಿ ಬರೆಯುತ್ತಿರುವ ತಮ್ಮ ಲೇಖನಗಳಲ್ಲಿ ಲೇಖನ ಚಿಹ್ನೆಗಳು, ಉದಾಹರಣೆ ಪೂರ್ಣವಿರಾಮ, ಅಲ್ಪವಿರಾಮ, ಪ್ರಶ್ನಾರ್ಥಕ ಚಿಹ್ನೆಗಳ ಮೂಲಕ ಸೂಕ್ತ ಪ್ರಯೋಗಗಳನ್ನು ಮಾಡುತ್ತಾರೆ. 15 ಆಲಿಸಿದ ರಚನೆಗಳ ವಿಷಯಗಳಿಗೆ ತಮ್ಮದೇ ಆದ ವಿಧಾನದಿಂದ ಕವಿತೆ, ಕತೆ ಮುಂತಾದವುಗಳನ್ನು ತಮ್ಮದೇ ಆದ ಭಾಷೆಯಲ್ಲಿ ಅಭಿವ್ಯಕ್ತಿಸುತ್ತಾರೆ ಅಂತಕ್ಕಂಥದ್ದು ಸಾಮರ್ಥ್ಯ. 16 ಕತೆ, ಕವಿತೆ ಮತ್ತು ಬೇರೆ ವಿಷಯ ಸಾಮಗ್ರಿಗಳನ್ನು ಓದಿ ಮುಖ್ಯವಾದ ವಿಷಯವನ್ನು ಗುರುತಿಸಿ ತಿಳಿಯುತ್ತಾರೆ. 17 ಪಠ್ಯವನ್ನು ಓದಿದ ಮೇಲೆ ಯಾರು, ಯಾವಾಗ, ಎಲ್ಲಿ, ಏನು ಮತ್ತು ಏಕೆ ಎಂಬ ಸರಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. 18ನೇ ಸಾಮರ್ಥ್ಯ, ಆಲಿಸಿದ ರಚನೆಗಳ, ಉದಾಹರಣೆ ಜಾನಪದ ಹಾಡುಗಳು, ಒಗಟುಗಳು, ಈ ವಿಷಯವನ್ನು, ಘಟನೆಗಳನ್ನು, ಪಾತ್ರಗಳು, ಶಿರೋನಾಮೆ ಮುಂತಾದವುಗಳ ಬಗ್ಗೆ ಮಾತನಾಡುತ್ತಾರೆ, ಪ್ರಶ್ನಿಸುತ್ತಾರೆ ಮತ್ತು ಪ್ರತಿಕ್ರಿಯೆಯನ್ನು ಕೊಡುತ್ತಾರೆ. ಕಡೆಗೆ 19ನೇದಿರ್ತಕ್ಕಂಥ ಒಂದು ಸಾಮರ್ಥ್ಯ, ವಿವಿಧ ಉದ್ದೇಶಗಳಿಗಾಗಿ ಬರೆಯುತ್ತಿರುವ ಲೇಖನಗಳಲ್ಲಿ ಶಬ್ದಗಳ ಆಯ್ಕೆ, ವಾಕ್ಯ ರಚನೆಯ ಸ್ವರೂಪಗಳನ್ನು ಆಧರಿಸಿ ನಿರ್ಣಯದೊಂದಿಗೆ ಬರೆಯುತ್ತಾರೆ. ಕಡೆದಿತ್ತು ಸರಳ ಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರುವ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಚಟುವಟಿಕೆ ಮಾಡುವಾಗ ಅನುಸರಿಸುತ್ತಾರೆ ಅಂತಕ್ಕಂಥದ್ದು ಇತ್ತು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಖಂಡಿತವಾಗಿ ನಾವು ನಿಮಗೆ ಪ್ರೀ ಟೆಸ್ಟ್ ಅಂದರೆ ಪೂರ್ವ ಪರೀಕ್ಷೆ ಆಗಿರ್ಬೋದು, ಪೋಸ್ಟ್ ಟೆಸ್ಟ್ ಅಂದರೆ ಸಾಫಲ್ಯ ಪರೀಕ್ಷೆ, ಇವೆರಡರ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮ್ಗೆ ಏನು ಮಾಡ್ತೀನಿ, ಕೀ ಆನ್ಸರ್ ಒಂದಿಗೆ ಕೊಡ್ತೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ವಿಡಿಯೋ ಹೇಗನಿಸಿತು ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ PDF ಬೇಕು ಅನ್ನೋದನ್ನು ಕೂಡ ತಾವು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ PDF ನಾವು ಏನು ಮಾಡ್ತೀವಿ, ಡ್ರೈವಲ್ಲಿ ಅವುಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ ಅಂತ ಹೇಳ್ತಾ ಬಾಯ್.